ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತೀನಿ ದುಬೈನಲ್ಲಿ ಕ್ರಿಯೇಟ್ ಮಾಡಿದಂತಹ ಮ್ಯಾನ್ ಮೇಡ್ ಐಲ್ಯಾಂಡ್ ಹೇಗಿರುತ್ತೆ ಅಂತ. ಅಂದರೆ ಸಮುದ್ರದ ಮಧ್ಯದಲ್ಲಿ ಕಟ್ಟಿರ್ತಕ್ಕಂತಹ ಮ್ಯಾನ್ ಮೇಡ್ ಐಲ್ಯಾಂಡ್ ಸೂಪರ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇದಾಗಿರುತ್ತೆ, ಇದೆಲ್ಲ ಫುಲ್ ಸಮುದ್ರ. ಸೊ ದುಬೈ ಮ್ಯಾಪ್ ಫಸ್ಟ್ ತೋರಿಸ್ತೀನಿ ನಿಮಗೆ. ಇದಾಗಿದೆ ದುಬೈ ಮ್ಯಾಪ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಫುಲ್ಲು ಸಮುದ್ರ ಇದೆಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ಕೋಕೋನಟ್ ಟ್ರೀ ಥರ. ಸೊ ಈ ಒಂದು ಕೋಕೋನಟ್ ಟ್ರೀ ಥರ ಏನಿದೆ ಇದಾಗಿರುತ್ತೆ ಪಾಮ್ ಜುಮೈರಾ ಅಂತ. ಸೊ ಇದು ಬಂದ್ಬಿಟ್ಟು ದುಬೈನಲ್ಲಿ ಮೊದಲನೇದಾಗಿ ಮಾಡಿದಂತಹ ಏನು ಮ್ಯಾನ್ ಮೇಡ್ ಐಲ್ಯಾಂಡ್ ಅಂತ ಇದಕ್ಕೆ ಹೆಸರಿದೆ, ಪಾಮ್ ಜುಮೈರಾ ಅಂತ. ಸೊ ಇದು ಬಂದ್ಬಿಟ್ಟು ದುಬೈನ ಬುರ್ಜ್ ಖಲೀಫಾ ಇದೆ. ಈ ಬುರ್ಜ್ ಖಲೀಫಾದಿಂದ ಇದು ಬರ್ತಾ ಇರೋದು ಮೇನ್ ಶೇಖ್ ಝಾಯೆದ್ ರೋಡ್. ಇದು ಮೇನ್ ರೋಡ್. ಇಲ್ಲೆಲ್ಲ ತುಂಬ ದೊಡ್ಡ ಬಿಲ್ಡಿಂಗ್ಸ್ಗಳು ಬರ್ತವೆ ಇದೆ. ಸೊ ಇದ್ರ ಹತ್ರನೇ ಇರೋದು ಇದು ಏನು ಪಾಮ್ ಜುಮೈರಾದಲ್ಲಿ ಫುಲ್ ಡೆವಲಪ್ಡ್ ಪ್ಲೇಸ್ ಆಗಿರುತ್ತೆ. ಸೊ ಅದೇ ಥರನೇ ಈ ಒಂದು ಏನಿದೆ ಪಾಮ್ ಜುಮೈರಾ ಏನಿದೆ ಇದು ಇವಾಗ ಪ್ರೆಸೆಂಟ್ ಏನು ಮಾಡಿದ್ದಾರೆ ಅಂದರೆ ಇದೇ ಥರನೇ ಇದಕ್ಕಿಂತ ಡಬಲ್ ಆಗಿ ಇನ್ನೊಂದು ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ಇದರ 2 ಪಟ್ಟು ದೊಡ್ಡದಿದೆ ಇದು. ಸೊ ಇಷ್ಟು ಒಂದು ದೊಡ್ಡ ಒಂದು ಏನು ಮ್ಯಾನ್ ಮೇಡ್ ಐಲ್ಯಾಂಡ್ ಕಟ್ಟಿದ್ದಾರೆ ಇವಾಗ, ದ ಪಾಮ್ ಜಬಲರಿ ಅಂತ. ತುಂಬಾ ಸೂಪರ್ ಆಗಿದೆ ಈ ಒಂದು ಪಾಮ್ ಜಬಲರಿ ಅಂತ. ಸೊ ಇಲ್ಲಿ ಹೇಗೆ ಇದನ್ನು ಕಟ್ಟಿದಾಗ, ಬುರ್ಜ್ ಖಲೀಫಾ ಕಟ್ಟಿದಾಗ ಇದು ಹೇಗೆ ಡೆವಲಪ್ ಆಯಿತು, ಇದೆಲ್ಲ ಜಾಗಗಳು ಹೇಗೆ ಇಲ್ಲಿ ಡೆವಲಪ್ ಆಯಿತು, ಇದೇ ಥರನೇ ಇವಾಗ ಕಟ್ಟಿದಾರಲ್ಲ. ಸೊ ಇಲ್ಲೆಲ್ಲ ಡೆವಲಪ್ ಆಗುತ್ತೆ, ಈ ಒಂದು ಜಾಗ ಫುಲ್ಲು ಡೆವಲಪ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಮೇನ್ ಶೇಖ್ ಝಾಯೆದ್ ರೋಡು ಕಾಣಿಸ್ತದೆ. ಮೇನ್ ಶೇಖ್ ಝಾಯೆದ್ ರೋಡು ಇದೆಲ್ಲ ಫುಲ್ಲು ನಿಮಗೆ ಅಪಾರ್ಟ್ಮೆಂಟ್ಸ್ ಬರುತ್ತೆ. ಇದು ಇವಾಗ ಅಷ್ಟೇನು ಡೆವಲಪ್ ಆಗಿಲ್ಲ, ಮತ್ತು ಇವಾಗ ಅದು ಡೆವಲಪ್ ಆಗ್ತಾ ಇರೋದು ಇವಾಗ. ಸೊ ಇಲ್ಲೆಲ್ಲ ಏನು ಫ್ಲೋಟ್ಗಳು ಬರ್ತಾ ಇದೆ ಇವಾಗ, ದೊಡ್ಡ ಅಪಾರ್ಟ್ಮೆಂಟ್ಸ್ ಇದೆಲ್ಲ ಇವಾಗ ಏನು ರಿಯಲ್ ಎಸ್ಟೇಟಲ್ಲಿ ಕ್ರಿಯೇಟ್ ಆಗುತ್ತೆ ಫ್ಯೂಚರಲ್ಲಿ. ಸೊ ಈ ಒಂದು ಜಾಗದಲ್ಲಿ ನಡೆಯುತ್ತೆ ಇನ್ನು. ಸೊ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಪ್ರಪಂಚದಲ್ಲಿಯ ದುಬೈನಲ್ಲಿ ದೊಡ್ಡದಾದಂತಹ ಏನು ಅಲ್ ಮಕ್ತೂಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇವಾಗ ಪ್ರೆಸೆಂಟ್ ಒಂದು ಏರ್ಪೋರ್ಟ್ ಇದೆಲ್ಲ, ಆ ಏರ್ಪೋರ್ಟ್ ಕ್ಲೋಸ್ ಆಗುತ್ತೆ ಇನ್ನು ಮುಂದೆ. ಈ ಅಲ್ ಮಕ್ತೂಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾ ದೊಡ್ಡದಾದಂತಹ ಏರ್ಪೋರ್ಟ್ ಇಲ್ಲಿ ಬರ್ತಾ ಇದೆ ನಿಮಗೆ. ಸೊ ಇಲ್ಲಿ ಒಂದು ಜಾಗದಲ್ಲಿ ಏರ್ಪೋರ್ಟ್ ಬಂದರೆ ನಿಮಗೆ ಗೊತ್ತಿದೆಲ್ಲ, ಇಲ್ಲೆಲ್ಲ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಒಂದು ಜಾಗದಲ್ಲಿ ತುಂಬಾ ಕಮ್ಯುನಿಟೀಸ್ಗಳು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಇವಾಗ ಬರೋದ್ರಿಂದ ಇವಾಗ ಪ್ರೆಸೆಂಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇರುವಂಥ ಜಾಗ.